ನೇರವಾಣಿ ನ್ಯೂಸ್ ಕನ್ನಡ, ನಿಜವಾದ ಸುದ್ದಿ ನೇರವಾಗಿ ನಿಮ್ಮ ಮುಂದೆ. ಶೇಷಗಿರಿಯಲ್ಲಿ ಗಂಗಲಿಂಗ ಮಹಾರಾಯರ ಜಾತ್ರಾ ವೈಭವ. ಚಂಪಾದೇವಿ ಜಾತ್ರೆ ನಿಮಿತ್ತ ಸಾಮಾಜಿಕ ನಾಟಕ ಪ್ರದರ್ಶನ. ಅಫ್ಜಲ್ಪುರ ತಾಲೂಕಿನ ಗಡಿ ಗ್ರಾಮ ಶೇಷಗಿರಿಯಲ್ಲಿ ಗ್ರಾಮ ದೇವರಾದ ಶ್ರೀ ಗುರು ಗಂಗಲಿಂಗ ಮಹಾರಾಯರು ಹಾಗೂ ಮಾತೆ ಚಂಪಾದೇವಿ ಜಾತ್ರಾ ಮಹೋತ್ಸವ ಇಂದಿನಿಂದ ಆರಂಭವಾಗಿದ್ದು ಮೇ 17ರವರೆಗೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ನಡೆಯಲಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಾದಾಮಿ ಅಮಾವಾಸ್ಯೆ ಪ್ರಯುಕ್ತ ಜಾತ್ರೆ ನಡೆಯುತ್ತಿದ್ದು ಸುತ್ತಮುತ್ತಲಿನ ಗ್ರಾಮಗಳ ಜೊತೆ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆಯಲಿದ್ದಾರೆ. ಮೇ 16ರಂದು ಭೀಮಾ ನದಿಗೆ ಪಲ್ಲಕ್ಕಿ ತೆರಳಿ ಗಂಗಾ ಸಿತಾಳ ಮಾಡಿಕೊಂಡು ಬರುವ ಕಾರ್ಯಕ್ರಮ, ಹೂ ಮುಡಿಸುವ ವಿವಿಧ ವಾದ್ಯಗಳೊಂದಿಗೆ ಭವ್ಯ ಪಲ್ಲಕ್ಕಿ ಮೆರವಣಿಗೆ ಜರುಗಲಿದೆ. ಜೊತೆಗೆ ಮದ್ದು ಸುಡುವ ಕಾರ್ಯಕ್ರಮ ಮತ್ತು ಡೊಳ್ಳಿನ ಪದಗಳ ಗಾಯನ ಜಾತ್ರೆ ವಿಶೇಷವಾಗಿ ಆಕರ್ಷಣೆಯಾಗಲಿದೆ. ಮೇ 17ರಂದು ಮಹಾರುದ್ರಾಭಿಷೇಕ, ಹರದೇಶಿ ನಾಗೇಶಿ, ಗೀಗಿ ಪದಗಳು ಹಾಗೂ ಹೆಸರಾಂತ ಪೈಲ್ವಾನ್ರಿಂದ ಜಂಗಿ ಕುಸ್ತಿ ಪ್ರದರ್ಶನವೂ ಕೂಡ ನಡೆಯಲಿದೆ. ಇದೇ ವೇಳೆ ಚಂಪಾದೇವಿ ನವತರುಣ ನಾಟ್ಯ ಸಂಘದ ವತಿಯಿಂದ ಧರ್ಮ ತುಂಬಿದ ಮನೆ ಅರ್ಥಾತ್ ಮಾತು ಸಿಡಿಯಿತು ಮುತ್ತು ಒಡೆಯಿತು ಎಂಬ ಸಾಮಾಜಿಕ ನಾಟಕ ಪ್ರದರ್ಶನವೂ ಕೂಡ ಆಯೋಜಿಸಲಾಗಿದ್ದು ಜಾತ್ರೆಯ ಸಡಗರ ಮತ್ತಷ್ಟು ಹೆಚ್ಚಿಸಿದೆ. ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ದೇವಸ್ಥಾನದ ಸಮಿತಿಯಿಂದ ಅಗತ್ಯ ಸೌಲಭ್ಯಗಳು ಹಾಗೂ ಸಾರಿಗೆ ವ್ಯವಸ್ಥೆ ಮಾಡಲಾಗಿದ್ದು ಸಮಸ್ತ ಭಕ್ತರು ಜಾತ್ರೆಗೆ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾಗಬೇಕು ಅಂತ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಹಾಗೂ ಗುರು ಗಂಗಲಿಂಗರವರ ಜಾತ್ರಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ನಮ್ಮ ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ಶ್ರೀ ಚಂಪಾದೇವಿ ಹಾಗೂ ಗುರು ಗಂಗಲಿಂಗ ಮಹಾರಾಯವರ ಜಾತ್ರೆ 3 ದಿವಸಗಳ ಕಾಲ ಅತಿ ವಿಜೃಂಭಣೆಯಿಂದ ಸಾಗುತ್ತದೆ. ಸುಮಾರು ವರ್ಷಗಳ ಕಾಲ ಶ್ರೀ ಚಂಪಾದೇವಿ ಜಾತ್ರೆ ಹಾಗೆ ನಡೆಯುತ್ತಾ ಬಂದಿದೆ ಮತ್ತು ವಿಜೃಂಭಣೆಯಿಂದ ಮದ್ದು ಮತ್ತು ಜಂಗಿ ಪೈಲ್ವಾನರ ಕುಸ್ತಿ ಕೂಡ ನಡೀತದೆ ಮತ್ತು ಗುರು ಗಂಗಲಿಂಗವರ ಕೃಪಾ ಆಶೀರ್ವಾದದಿಂದ ಉಂಡು ಹುಟ್ಟ ಕನಸನ್ನು ಹೇಳುವಂಥ ಒಬ್ಬ ಶರಣ, ಅಂಥ ಶರಣನ ಇವತ್ತು ಜಾತ್ರೆ ಈ ಭಾಗದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಸಾಗುತ್ತದೆ. ಇದರೆಲ್ಲರ ಪೂರ್ವಕವಾಗಿ ಇವತ್ತು ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ಅತ್ಯಂತ ಸಹಬಾಳಿಯಿಂದ ಅಣ್ಣ ತಮ್ಮಂದರು ಒಂದಾಗಿ ಒಕ್ಕಟ್ಟಾಗಿ ಈ ಜಾತ್ರೆಯನ್ನು 3 ದಿವಸಗಳ ವಿಜೃಂಭಣೆಯಿಂದ ಸಾಗುತ್ತೇವೆ. ಅದಕ್ಕಾಗಿ ಎಲ್ಲ ಗ್ರಾಮದಿಂದ ಬರುವಂಥ ಭಕ್ತಾದಿಗಳು ಕೂಡ ನಮ್ಮ ಗ್ರಾಮದ ವತಿಯಿಂದ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ದೇವರುಗಳಾಗಿರ್ತಕ್ಕಂಥ ಶ್ರೀ ಗುರು ಗಂಗಲಿಂಗ ಹಾಗೂ ಮಾತೆ ನಾಗಮ್ಮ ತಾಯಿ ಚಂಪಾದೇವಿ ಇವರ ಪಾದಕ್ಕೆ ಹಣೆ ಮುಡಿದು ನಮಸ್ಕರಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುರು ಗಂಗಲಿಂಗ ಮಹಾರಾಯರ ಹಾಗೂ ಚಂಪಾದೇವಿ ಜಾತ್ರೆ ಅತಿ ಒಂದು ವಿಜೃಂಭಣೆಯಿಂದ ಸಾಗುತ್ತಾ ಇದೆ. ಆದ ಕಾರಣ ಊರಿನ ಎಲ್ಲ ಭಕ್ತಾದಿಗಳು ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ಜಾತ್ರೆಯನ್ನು ಯಶಸ್ವಿ ಮಾಡಿಕೊಡಬೇಕು. ಶ್ರೀ ಗುರು ಗಂಗಲಿಂಗ ಮಹಾರಾಯರ ಮತ್ತು ಜಗನ್ಮಾತೆ ಚಂಪಾದೇವಿಯವರ ಜಾತ್ರೆ 15ರಿಂದ 17 ಮೇವರೆಗೆ ಈ ಒಂದು ಶೇಷಗಿರಿ ಗ್ರಾಮದಲ್ಲಿ ಜರುಗುತ್ತಲಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಒಂದು ಜಾತ್ರೆಗೆ ಆಗಮಿಸಿ ಈ ಒಂದು ಗುರು ಗಂಗಲಿಂಗ ಮಹಾರಾಯರ ಮತ್ತು ಜಗನ್ಮಾತೆ ಚಂಪಾದೇವಿಯವರ ಆಶೀರ್ವಾದಕ್ಕೆ ಒಂದು ಆಶೀರ್ವಾದ ಪಡೆಯಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡ್ಕೋತಾ ಇದ್ದೇನೆ. ಈ ವರ್ಷವೂ ಕೂಡ ನಮ್ಮ ಅಫ್ಜಲ್ಪುರ ತಾಲೂಕಿನ ಕಟ್ಟೆಕಡೆ ಗ್ರಾಮವಾಗಿರ್ತಕ್ಕಂಥ ಶೇಷಗಿರಿ ಗ್ರಾಮದಲ್ಲಿ ಪ್ರತಿ ವರ್ಷ ಯಾವತ್ತರ ಜಾತ್ರೆ ವಿಜೃಂಭಣೆ ನಡೀತಕ್ಕಂಥ ಇವತ್ತಿನ ದಿವಸ 3 ದಿನಗಳ ಕಾಲ ಇಲ್ಲಿ ನಮ್ಮ ಜಾತ್ರೆಯನ್ನು ನಮ್ಮ ಊರಿನ ಎಲ್ಲಾ ಗ್ರಾಮಸ್ಥರು ಮತ್ತು ಅಕ್ಕ ತಂಗರು ಅಣ್ಣ ತಮ್ಮಂದರು ಕೂಡಿ ಒಂದು ಪ್ರತಿ ವರ್ಷ ಯಾವ ರೀತಿ ಜಾತ್ರೆ ವಿಜೃಂಭಣೆ ಮಾಡ್ತಿದ್ದೇವೆ ಈ ವರ್ಷವೂ ಕೂಡ ಇವತ್ತಿನ ಒಂದು ಈ ಜಾತ್ರೆಯನ್ನು ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಮಾದೇವಗೌಡ ಪೊಲೀಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಒಂದು ಜಾತ್ರೆ ನಡೀತಕ್ಕಂಥ ಸಂದರ್ಭದಲ್ಲಿ ಹೇಳಬೇಕಾಗುತ್ತದೆ. ಅದಕ್ಕೆ ತಾವೆಲ್ಲರೂ ಏನಂದ್ರೆ ಇಲ್ಲಿ ಬರ್ತಕ್ಕಂಥ ಬಸ್ಸಿನ ವ್ಯವಸ್ಥೆ ಕೂಡ ಮಾನ್ಯ ಅಣ್ಣಕುಮಾರ್ ಪಾಟೀಲ್ ಅವರು ಕೂಡ ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಮಹಾರಾಷ್ಟ್ರ ಮತ್ತು ಇಂಡಿ ತಾಲೂಕಿನಿಂದ ಬರ್ತಕ್ಕಂಥ ಬಸ್ಸಿನ ವ್ಯವಸ್ಥೆ ಇದೆ. ಭಕ್ತರ ಬಂಧಕರು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ದಿವಸ ನಮ್ಮ ಗ್ರಾಮದ ಎಲ್ಲ ಅವತ್ತು ಆಕಾಶರ ಪಲ್ಲಕ್ಕಿ ಮತ್ತು ಗಂಗಲಿಂಗ ಮಹಾರಾಯರ ಪಲ್ಲಕ್ಕಿ ಕೂಡ ಗಂಗಾ ಸೀತಾಳ ಮಾಡಿಕೊಂಡು ಇಲ್ಲಿ ರಾತ್ರಿ ಪುಣ್ಯ ವಿಜೃಂಭಣೆಯಿಂದ ಮದ್ದಗಳ ಮುಖಾಂತರ ನಮ್ಮ ಜಾತ್ರೆ ಅತಿ ವಿಜೃಂಭಣೆಯಿಂದ ಸಾಗಿ ಬರುತ್ತದೆ. ಹೇಳಿಕೆ ಇವತ್ತಿನ ದಿವಸ ನಾನು ಬಹಳ ಖುಷಿ ಆಗುತ್ತದೆ. ನನ್ನ ಹೆಸರು ಪರಮೇಶ್ವರ್. ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ. ನೇರವಾಣಿ ನ್ಯೂಸ್ ಕನ್ನಡ, ನಿಮ್ಮ ವಿಶ್ವಾಸ ನಮ್ಮ ಹೊಣೆ.